ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಶ್ರುತಿ ಮತ್ತೊಮ್ಮೆ ಮರಳಿ ಬರಲಿದ್ದಾಳೆ ಸೂರ್ಯ ಮತ್ತು ಮೀನಾ ಮನೆಗೆ ಅಂತ ಹೇಳ್ಬೋದು. ವಾಸುದೇವ್ ಜೊತೆಗೆ ಜಗಳ ಆಡಿ ಏನೆಲ್ಲ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಅದೇ ರೀತಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ಫುಲ್ ಫಾಲೋ ಮಾಡಿ. ಇಷ್ಟ ಆದರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಒಂದು ಕಡೆ ನೋಡಿದ್ರೆ ಮನೋಜನಿಗೆ ಮಗು ಬೇಡ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ಬೋದು ರೋಹಿಣಿ ಹತ್ರ. ಯಾಕಪ್ಪ ಅಂದರೆ ಈಗಾಗಲೇ ನನಗೆ ಕೆಲಸ ಇಲ್ಲ, ನಿನಗೂ ಕೂಡ ಟೈ ಅಪ್ ಆಗಿರೋ ಕಾರಣ ನೀನು ಕೆಲಸನೇ ಮಾಡ್ತಿರ್ತೀಯ, ನೀನು ಓನರ್ ಅಲ್ಲ, ಅದೇ ಕಾರಣಕ್ಕೋಸ್ಕರ ಈಗ ಸದ್ಯ ಮಗು ಬೇಡ, ನಾವು ಸೆಟ್ಲ್ ಆದಮೇಲೆ ಮಗುನ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದರಲ್ಲಿ ಹೇಳ್ತಾನೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಕಡೆ ರಂಗನಾಥಿಗೆ ಖುಷಿ ಆಗ್ತಿದೆ. ಯಾಕಪ್ಪ ಅಂದ್ರೆ ಮೊಮ್ಮಗಳು ಬರ್ತಿದೆ, ಆ ಕಾರಣಕ್ಕೋಸ್ಕರ ಮಾವಿನಕಾಯಿನೆಲ್ಲ ತರಿಸಿ ರೋಹಿಣಿಗೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ನೋಡಿದ್ರೆ ಸೂರ್ಯ ಮತ್ತೆ ಮನೆ ಜವಾಬ್ದಾರಿನ ತಾನೇ ವಹಿಸ್ಕೊಂಡಿದ್ದಾನೆ. ಯಾಕಪ್ಪ ಅಂದ್ರೆ ಮನೋಜನಿಗೆ ಕೆಲಸ ಇಲ್ಲ, ರವಿ ಮನೆ ಬಿಟ್ಟು ಹೋಗಿದ್ದಾನೆ, ಮತ್ತೊಮ್ಮೆ ಮನೆ ನಡೆಸಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಅವನು ಕೂಡ ಹಗಲಿಡಿ ದುಡಿತಾ ಇದ್ದಾನೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಕಡೆ ಸುಮ್ಮನೆ ನೋಡೋದಾದರೆ ಸೂರ್ಯಂಗೂ ಕೂಡ ಅನುಮಾನ ಬಂದಿದ್ದೆ ಯಾರ ಮೇಲಪ್ಪ ಅಂದರೆ ವಾಸುದೇವ್ ಮತ್ತು ಅವನ ಹೆಂಡತಿಯ ಮೇಲೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಅಲ್ಲಿಂದ ಮಂಟಪಕ್ಕೆ ಹೋದ ಮೇಲಂತೂ ಕೂಡ ಸೂರ್ಯನ ಕಾಲು ಮೆಟ್ಟೋದಾಗಿರಲಿ, ಬೆನ್ನ ಮೇಲೆ ಹೊಡೆಯೋದಾಗಿರಲಿ, ಅದೇ ರೀತಿ ಊಟ ಬಡಿಸ್ಬೇಕಾದ್ರೆ ನಮ್ಮ ಫ್ಲಾಪ್ ಆಯ್ತು ಅನ್ನೋದಾಗಿರಲಿ, ಇಲ್ಲಿ ಅನುಮಾನಗಳು ಸೃಷ್ಟಿಯಾಗಿದೆ ಸೂರ್ಯನ ಇದರಲ್ಲಿ ಅಂತ ಹೇಳ್ಬೋದು. ಅದನ್ನೇ ಮಾತಾಡ್ತಿದ್ದ ಮೀನಾ ಜೊತೆಗೆ. ಇನ್ನೊಂದು ಕಡೆ ಏನಾಗುತ್ತೆ ಅಪ್ಪ ಅಂದರೆ ಇಲ್ಲಿ ಶ್ರುತಿಗೂ ಕೂಡ ಹೇಗಾದರೂ ಮಾಡಿ ಶಾಂತಿ ಕರ್ಸ್ಕೋಬೇಕು ಅನ್ನೋ ಐಡಿಯಾ ಮಾಡ್ತಿದ್ದಾಳೆ. ಕೊನೆಗೂ ಆ ಐಡಿಯಾ ಒಂದು ಎಕ್ಸಿಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾವ ರೀತಿಯಪ್ಪ ಅಂದರೆ ಹೇಗಾದರೂ ಮಾಡಿ ಶಾಂತಿ ಶ್ರುತಿನ ಕಾಂಟ್ಯಾಕ್ಟ್ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಫೋನ್ನ ಮಾಡ್ತಾಳೆ. ಅದೇ ಟೈಮಿಗೆ ಚಾರ್ಜರ್ನ ಬಂದಂಥ ಶ್ರುತಿ ಏನು ಮಾಡ್ತಾಳಪ್ಪ ಅಂದರೆ ವಾಸುದೇವನ ಚಾರ್ಜರಿಗೆ ಮೊಬೈಲ್ ಹಾಕೋ ಟೈಮಿಗೆ ಶಾಂತಿ ಫೋನ್ ಮಾಡ್ತಾಳೆ. ಶಾಂತಿ ಫೋನ್ ಮಾಡೋ ತಕ್ಷಣ ಪಿಕ್ ಮಾಡ್ತಾಳೆ. ಆವಾಗ ಶಾಂತಿಗೆ ಖುಷಿ ಆಗ್ಬಿಡುತ್ತೆ. ಏನಪ್ಪ ಅಂದರೆ ಶ್ರುತಿ ಏನು ಮಾಡ್ತಾ ಇದೆಯಮ್ಮ, ಯಾಕೆ ಇಷ್ಟು ದಿವಸ ಈಗಾಗಲೂ ಫೋನ್ ಮಾಡಲಿಲ್ಲ, ನಿನ್ನ ನೋಡಿದೆ ಬಹಳ ಬೇಜಾರಾಗಿದೆ ಅನ್ನೋ ಥರ ಒಂದು ನಾಟಕ ಮಾಡ್ತಾಳೆ ಅಂತ ಹೇಳ್ಬೋದು. ಅದಕ್ಕೆ ಏನು ಹೇಳ್ತಾಳೆ ಶ್ರುತಿ ಅಂದರೆ, ಬಹಳ ನಾಟಕ ಮಾಡಬೇಡಿ ಅತ್ತೆ, ನಿನ್ನೆ ತಾನೇ ನೋಡಿದ್ದೀರಿ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಏನು ಹೇಳ್ತಾಳಪ್ಪ ಅಂದರೆ, ನಾನು ಇನ್ನು 1 ಗಂಟೆ ನೋಡಿಲ್ಲ ಅಂದರೂ ಕೂಡ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ, ನಿನ್ನನ್ನು ರವಿನ ಬೇಗ ಬಂದುಬಿಡಿ ಅಂತ ಹೇಳ್ತಾಳೆ. ಅದಕ್ಕೆ ಹೇಳ್ತಾಳೆ, ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತೇವೆ. ಇದರಿಂದ ವಾಸುದೇವ್ ಮತ್ತು ಅವನ ಹೆಂಡತಿಗೆ ಬಹಳ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಫೋನ್ ಕಟ್ ಆದ ತಕ್ಷಣ ಅಂದರೆ ಅದಕ್ಕಿಂತ ಮುಂಚೆ ಒಂದು ಫೋಟೋನು ಕೂಡ ಕಳಿಸಿ ಫೋನ್ನ ಕಟ್ ಮಾಡ್ತಾಳೆ ಅಂತ ಹೇಳ್ಬೋದು ಶ್ರುತಿ. ಇದಾದ ನಂತರ ವಾಸುದೇವ್ ಹೇಳ್ತಾನೆ, ಸರಿಯಾದ ಕೆಲಸ ಮಾಡಿದೆ ಅಮ್ಮ, ಯಾಕಂದರೆ ಇನ್ನೊಂದು ಸಲ ಫೋನ್ ಮಾಡಬಾರ್ದು ಅದಕ್ಕೋಸ್ಕರ ಅಂತ. ಅದೇ ರೀತಿ ಅವನ ಹೆಂಡತಿನೂ ಕೂಡ ಇದೇ ಥರ ಹೇಳ್ತಾಳೆ, ಇಷ್ಟೆಲ್ಲ ಆಸ್ತಿ ಮನೆ ಮಾಡಿದ್ದು ನಿನಗೋಸ್ಕರ, ಯಾರೋ ಭಿಕಾರಿಗಳು ಬಂದಿರೋಕ್ಕೋಸ್ಕರ ಅಲ್ಲ. ಅದೇ ರೀತಿ ನೀನು ಇದ್ದ ರವಿನೂ ಕೂಡ ಈ ಮನೆಯಲ್ಲೇ ಇರ್ತಾನೆ, ಅವನು ಕೂಡ ತುಂಬ ಖುಷಿಯಾಗಿ ಇರ್ತಾನೆ, ನಿಮಗೋಸ್ಕರನೇ ಮಾಡಿರೋ ಆಸ್ತಿ ಅಂತ ಹೇಳಿ ವಾಸುದೇವ್ ಇದು ಮಾಡ್ತಾನೆ ಅಂತ ಹೇಳ್ಬೋದು. ಅದೇ ರೀತಿ ಅವನ ಹೆಂಡತಿನೂ ಕೂಡ ಹೇಳ್ತಾಳೆ, ಆ ರಂಗನಾಥ್ ಮತ್ತು ಅವನ ಹೆಂಡತಿ ಅವ್ರ ಮನೆಯವರಿಗೆ ಒಂದು ಒಳ್ಳೆ ಕೆಲಸ ಏನಾದರೂ ಕೆಟ್ಟದೇ ಮಾಡ್ತೀನಿ ಅನ್ನೋದು ಅವಳು ಹೇಳೋದು ಅಂತ ಹೇಳ್ಬೋದು. ಇದಕ್ಕೆ ಶ್ರುತಿ ತಿರುಗೇಟು ಕೊಟ್ಟಿದ್ದಾರೆ, ನನ್ನ ಜೀವನ, ನನ್ನ ಪರ್ಸ್ನಲ್ ಜೀವನ, ನನ್ನ ಗಂಡನ ಜೀವನ ನನಗಿಷ್ಟಕ್ಕೆ ಬಿಡಿ, ನಿಮ್ಮ ಇದಕ್ಕೆ ಬರೋಕ್ಬೇಡಿ ಅಂತ ಹೇಳಿ ಅಲ್ಲಿಂದ ಕೂಡ ಮನೆ ಬಿಟ್ಟು ಹೊರಡ್ತಾಳೆ. ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆದ ಘಟನೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.